सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं गृहजमहममेजं झेजमम्नाजगेजं सदजमसदजेयं श्रीसहाजं भजेयम् अंजनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सताम् अशेष सन्मङ्गलानि भवन्तु। सम्यक् श्लोकैकश्रवण पठनमात्रेण वक्तुश्च श्रोतॄणां निखिल कलिकृत कल्मष अपनोदन पटुतरे श्रीमद्भागवते महापुराणे तृतीय स्कन्धे प्रथमाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ವಿದುರರು ಧೃತರಾಷ್ಟ್ರನಿಗೆ ಅನೇಕ ಉಪದೇಶ ನೀಡಿದ್ರು. ಇಷ್ಟು ಉಪದೇಶ ನೀಡಬೇಕಾದ್ರೆ ದುರ್ಯೋಧನನು ಕೇಳಿದ. ಸಿಕ್ಕಾಬಟ್ಟೆ ಸಿಟ್ಟು ಬಂತು. ತುಂಬಾ ಮರ್ಮಘಾತಿಯಾದ ಮಾತನಾಡ್ದ. ಅದನ್ನ ಕೇಳಲಿಕ್ಕಾಗಲ್ಲ ಅಂತ ಮಾತನಾಡಿದಾರೆ. ಇಷ್ಟು ಕೇಳಿಸ್ಕೊಂಡ್ಮೇಲೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ? ಒಂದ ಸಾಮರ್ಥ್ಯ ಶಕ್ತಿ ಇದ್ರೆ ಜೋರಾಗಿ ಬಾಯಿ ಬಂದಾಗ ಬೈತಾರೆ, ಬೈದ್ ಹೋಗ್ತಾರೆ, ಇಲ್ಲ ಹೊಡಿಲಿಕ್ಕೆ ಹೋಗ್ತಾರೆ. ಆದ್ರೆ ವಿದುರರು ಏನ್ ಮಾಡಿದ್ರು ಮುಂದಕ್ಕೆ? ಅದನ್ನ ಗಮನಿಸ್ಬೇಕು. ದುರ್ಯೋಧನ ವಿದುರರಿಗಿಂತ ಚಿಕ್ಕವನ. ವಿದುರರು ದುರ್ಯೋಧನ ಚಿಕ್ಕಪ್ಪ. ತನ್ನ ಮಗ ಅನ್ನೋ ಭಾವನೆಯಲ್ಲಿ ಬಿಟ್ಬಿಟ್ರ ಅಥವಾ ಚೆನ್ನಾಗಿ ಬೈದ್ರ? ಏನ್ ಮಾಡಿದ್ರು ವಿದುರರು ಅಂದಾಗ ವರ್ಣಿಸ್ತಾ ಹೋಗ್ತಾರೆ. 16ನೇಯ ಶ್ಲೋಕ. ಸಯಿತ್ಥಮತ್ಯುಲ್ಬಣ ಕರ್ಣಬಾಣೈಃ ಭ್ರಾತುಃ ಪುರೋ ಮರ್ಮಸುತಾಡಿತೋಪಿ ಸ್ಮಯನ್ ಧನುರ್ದ್ವಾರಿ ನಿಧಾಯ ಮಾಯಾಂ ಗತವ್ಯಥೋ ಯಾತ್ ಉರುಮಾನಯಾನಃ. ಒಂದ್ ಮಾತೇನಂದ್ರೆ, ಒಬ್ಬ ವ್ಯಕ್ತಿ ಯಾವಾಗ್ಲಾರು ಬೈದ್ರೆ ಬೈದ್ರೆ ಸಾಕು, ಮರ್ಯಾದೆನ ತೆಗ್ದಾಗ ಲೆಕ್ಕ. ಇದು ಅವನೇ ತಪ್ಪೋದಕ್ಕಿಂತ ನಾವೇ ಮೊದಲು ಹೋಗ್ಬಿಟ್ರೆ ವಾಸಿ. ಹೀಗಿರತ್ತೆ. ಯಾಕಂದ್ರೆ ಗೊತ್ತು ಇನ್ನ ಹೊಡಿತಾರ ನಮ್ಗೆ, ಇನ್ ನಾನು ಇಲ್ಲಿದ್ರೆ ಉಪಯೋಗ ಇಲ್ಲ, ಹೊಡಸ್ಕೊಂಡು ಸುಮ್ನೆ ಹೊರಗಡೆ ಹೋಗ್ಬೇಕು, ಅದ್ರ ಮೊದಲು ನಾವೇ ಸುಮ್ನೆ ಹೋಗ್ಬಿಡೋದ್ ವಾಸಿ ಅಂತ ಹೋಗ್ತಾರೆ. ಹಾಗ್ ಹೋದ್ರ ವಿದುರರು ಒಟ್ಟು ತೀರ್ಥಯಾತ್ರೆಗೆ ಹೊರಟು ನಿಜ. ಇದಾದ್ಮೇಲಂತೂ ಒಂದು ಕ್ಷಣ ಅವರು ಇರ್ಲಿಲ್ಲ, ತೀರ್ಥಯಾತ್ರೆಗೆ ಹೊರಟರು. ಆದ್ರೆ ಯಾವ ಭಾವದಿಂದ ವಿದುರರು ಹೊರಟರು ಅಂದಾಗ, ಇತ್ತಂ ಈ ರೀತಿ ಅಣ್ಣನ್ ಮುಂದೆನೆ ಅವಮಾನ ಆಗ್ತಾ ಇದೆ. ಸುಮ್ನೆ ಕೂತಿದ್ದಾರೆ ಯಾರು? ಧೃತರಾಷ್ಟ್ರರು. ತಮ್ಮನ ಬಗ್ಗೆ ಮಗ ಇಷ್ಟು ಬೈತಾ ಇದಾನೆ, ಎಲ್ಲರ ಜೊತೆ ಸೇರ್ಕೊಂಡು ಅಂದ್ರೆ ಒಂದ್ ಮಾತಾಡ್ಬಾರ್ದ? ಏನ್ ಮಾತಾಡಿಲ್ಲ. ಧೃತರಾಷ್ಟ್ರರಿಗೆ ಪುತ್ರನ ಮೇಲೆ ಅತಿಯಾದ ವ್ಯಾಮೋಹ. ಆ ವ್ಯಾಮೋಹ ಎಷ್ಟು ಅಂದ್ರೆ, ಸ್ವಂತ ಚಿಕ್ಕಪ್ಪನ್ ಬೈತಾ ಇದ್ರು ಸುಮ್ನೆ ಕೂತಿದ್ದ ಧೃತರಾಷ್ಟ್ರ, ತನ್ನ ತಮ್ಮನ್ ಬೈತಾ ಇದ್ರು. ಸರಿ, ಅಣ್ಣನ್ ಮುಂದೆ ಇಷ್ಟೆಲ್ಲ ಅವಮಾನ ಆಯ್ತು. ಎಂಥ ಅವಮಾನ ಇದು ಅಂದ್ರೆ, ಅತಿ ಉಲ್ಬಣ ಕರ್ಣ ಬಾಣೈ ಅಂತ ಕಿವಿಗೆ ಬಾಣ ಚುಚ್ತಾ ಇದೆಯಂತೆ. ಕಠೋರವಾದ ಬಾಣ, ಕ್ರೂರ ಬಾಣ. ಅಂತ ಮಾತುಗಳನ್ನು ಕಿವಿಯಿಂದ ಕೇಳ್ಬಾರ್ದು ವಿದುರರು. ಆದ್ರೆ ದುರ್ಯೋಧನನಿಂದ, ಅಣ್ಣನ ಮಗನಿಂದ ಇಂಥ ಮಾತನ್ನು ಕೇಳ್ತಾ ಇದ್ದಾರೆ. ಇದು ಹೇಗಾಯ್ತು ಅಂದ್ರೆ, ಮರ್ಮಸು ತಾಡಿತ ಹಾಪಿ. ಒಂದು ಬಾಣ ಬಿಡೋದ್ ಸರಿ, ಬಾಣ ಬಿಡೋದು ಎಲ್ಲಿ? ಮರ್ಮ ಪ್ರದೇಶ ಅಂದ್ರೆ ತುಂಬಾ ಸೂಕ್ಷ್ಮ ಇರುತ್ತೆ ದೇಹದಲ್ಲಿ ಪ್ರದೇಶಗಳು. ಅದಕ್ಕೆಲ್ಲ ಚೂರ್ ತಾಕಿದ್ರು ಕೂಡ ಬಹಳ ನೋವಾಗುತ್ತೆ.
ಆ ಮರ್ಮ ಪ್ರದೇಶಕ್ಕೆ ಹಾಕಿ ಚುಚ್ಚದಾಗ ಅನಿಸ್ತಾ ಇದೆ, ಚೆನ್ನಾಗಿ ಹೊಡೆದಂಗ ಅನಿಸ್ತಾ ಇದೆ ಯಾರಿಗೆ? ವಿದುರರಿಗೆ. ಅಂಥ ಕಠೋರವಾದ ಮಾತನ್ನ ದುರ್ಯೋಧನ ಹೇಳ್ತಾ ಇದ್ದ. ಇಷ್ಟಾದ್ರೂ ಕೂಡ, ಇಷ್ಟೆಲ್ಲ ಆದ್ರೂ ವಿದುರರಿಗೆ ಎಂಥ ಶಕ್ತಿ ಇದೆ, ಅವ್ರೇನ್ ಸಾಮಾನ್ಯ ಅಲ್ಲ. ಆದ್ರೂ ಗತವ್ಯಥಃ ನೋವನ್ನು ಪಡ್ಲಿಲ್ವಂತೆ. ದುಷ್ಟರ ಸ್ವಭಾವ ಹೀಗೆ, ಏನ್ ಮಾಡ್ಲಿಕ್ಕಂತ ನೋವು ಪಡ್ಲಿಲ್ಲ, ಸುಮ್ನೆ ಆಗ್ಬಿಟ್ರಂತೆ. ಅಷ್ಟೇ ಅಲ್ಲದೆ ಮುಗುಳ್ನಗೆ ಬೀರದ್ರಂತೆ. ಇಷ್ಟೆಲ್ಲ ಮಾತು ಕೇಳಿಸ್ಕೊಂಡು ಯಾರು ಮುಗುಳ್ನಗೆ ಬೀಳ್ತಾರೆ? ಸಿಕ್ಕಾಬಟ್ಟೆ ಕೋಪ ಬಂದು ಒಬ್ಬ ಕ್ಷತ್ರಿಯನಾಗಿ ಏನ್ ಮಾಡ್ಬೋದಿತ್ತು? ಏನು ಮಾಡ್ಲಿಲ್ಲ. ಅವರು ದಾಸಿಪುತ್ರರಾಗ್ಬೋದು, ಆದ್ರೆ ಕ್ಷತ್ರಿಯ ವೀರರಂತೆಯೇ ಇದ್ರು ವಿದುರರು ಕೂಡ. ಅಷ್ಟಾದ್ರೂ ಯಾವುದೇ ನೋವಿಲ್ದೆ ಮುಗುಳ್ನಗ್ತಾ ನಗ್ತಾ ಅವರು ಏನ್ ಮಾಡಿದ್ರು ಮುಂದಕ್ಕೆ ಅಂದ್ರೆ, ತಮ್ಮ ಹತ್ರ ಒಂದು ಧನುಸ್ಸಿತ್ತು. ಆ ಧನುಸ್ಸನ್ನ ಸೀದಾ ಹೋಗಿ ಬಾಗಿಲ ಹತ್ರ ಇಟ್ರಂತೆ. ಅಂದ್ರೆ ಯಾವ ಕೌರವರ ಸ್ಥಾನ ಇದೆ, ದುರ್ಯೋಧನ ಧೃತರಾಷ್ಟ್ರ ಎಲ್ಲ ಇದ್ರಲ್ಲ, ಅಲ್ಲಿ ಯಾವ ಬಾಗಿಲಿದೆ ಅದರ ಹತ್ರ ಹೋಗಿ ಧನುಸ್ಸನ್ನ ಒಳಗಡೆ ಇಟ್ರಂತೆ. ಇಟ್ಟು ಭಗವಂತ ನೆನಪಿಸ್ಕೊಂಡ್ರಂತೆ ಮನಸ್ಸಿನಲ್ಲಿ, ಎಂಥ ಪುತ್ರ ವ್ಯಾಮೋಹ ನಮ್ಮ ಅಣ್ಣನಿಗೆ, ಇಂಥ ಪುತ್ರ ವ್ಯಾಮೋಹ ಇದೆ, ದೇವರು ಎಂಥ ಬಂಧಕ ಶಕ್ತಿನ ಇಟ್ಟಿದ್ದಾನೆ. ಮಕ್ಕಳ ಮೇಲೆ ಅಷ್ಟು ವ್ಯಾಮೋಹನ, ತಮ್ಮನ್ ಬೈತಾ ಇದ್ರು ಸುಮ್ನೆ ಕೂತಿದಾನಲ್ಲ ನಮ್ಮ ಅಣ್ಣ, ಅಯ್ಯೋ ಅಂತ ನಕ್ಕೊಂಡು ಮುಗುಳ್ನಗೆ ಬೀರ್ತಾ ಆ ಧನಸ್ಸನ್ನು ಒಳಗಡೆ ಇಟ್ಟು ದೇವರ ಬಂಧಕ ಶಕ್ತಿಗೆ ನಮೋ ನಮಃ ಅಂದ್ರಂತೆ. ಇದು ಎಂಥ ಬಂಧಕ ಶಕ್ತಿ, ಎಷ್ಟು ಬಲಿಷ್ಠ, ಅಷ್ಟು ಮಗನ್ ಮೇಲ್ ವ್ಯಾಮೋಹ ಇವನಿಗೆ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿ ಯಾರಿಗೆ? ಭಗವಂತನಿಗೆ, ಬಂಧಕ ಶಕ್ತಿಗೆ ನಮೋ ನಮಃ ಅನ್ಕೊಂಡು ತಾವು ತೀರ್ಥಯಾತ್ರೆಗೆ ಹೊರಟು ಬಿಡ್ತಾರೆ ಅಂತ. ಅಂದ್ರೆ ವಿದುರರ ವ್ಯಕ್ತಿತ್ವನ ಹಾಗೆ. ವಿದುರ ನೀತಿ ಅಷ್ಟೆಲ್ಲ ಉಪದೇಶ ಮಾಡಿದ ಮೇಲೆ ತಾವೇ ಕೋಪಗೊಂಡ್ರೆ ಉಪಯೋಗ ಇದೆ? ಒಂಚೂರು ಕೋಪ ಇರ್ಲಿಲ್ಲ, ನೋವು ಮಾಡ್ಕೊಳ್ಳಿಲ್ವಂತೆ. ದೇವ್ರ ಇಚ್ಛೆ ಆಗಿದೆ ಅಷ್ಟೇ. ಅಂದ್ರೆ ದುಷ್ಟರು ಬೈದ್ರೆ ಯಾರನ್ನಾದ್ರೂ ಏನ್ ಮಾಡ್ತಾರೆ? ಹೊಡಿಲಿಕ್ಕೆಲ್ಲ ಹೋಗ್ಬಾರಂತೆ, ಕೆಸರು ಅಂತ ಬಿಟ್ಬಿಡ್ಬೇಕಂತ. ಕೆಸರು ಕಲ್ಲು ಹಾಕಿದ್ರೆ ಸಿಡಿಯೋದು ಅವ್ರಿಗೆ ಯಾಕ್ ಬೇಕು? ಸುಮ್ನೆ ವಾಪಸ್ ಹೋಗ್ಬಿಡ್ಬೇಕು. ಇಲ್ಲೂ ಕೂಡ ಧೃತರಾಷ್ಟ್ರನ್ನ ಹೇಳೋ ಅಷ್ಟು ಹೇಳ್ದೆ, ನಾನು ಉಪದೇಶ ಕೊಡೋಷ್ಟು ಕೊಟ್ಟೆ, ಯಾಕೋ ಉದ್ಧಾರ ಆಗೋ ಲಕ್ಷಣ ಕಾಣ್ಲಿಲ್ಲ, ಬಿಟ್ಬೋಣ ಅಂತ ಹೇಳಿ ದೇವ್ರ ಶಕ್ತಿ ದೊಡ್ಡದು. ನಾನಿಷ್ಟು ಉಪದೇಶ ಕೊಟ್ಟು ನನ್ ಕೈಲಿ ಇಷ್ಟು ಉಪದೇಶ ಮಾಡಿಸಿದ್ರು ದೇವ್ರು, ಯಾಕೋ ಇವನ್ ಮನಸ್ಸು ಬದಲಾಗ್ಲಿಕ್ಕಿಲ್ಲ ಅಂತ ತಾವು ತೀರ್ಥಯಾತ್ರೆಗೆ ಹೊರಟು ಬಿಟ್ರು ಅಂತ. ಇಷ್ಟು ಈ ವಿದುರರ ಒಂದು ಸ್ವಭಾವ, ಯಾವ ಹಂತದಲ್ಲೂ ಅವರ ಸ್ವಭಾವ ಹೇಗಿತ್ತು ಅನ್ನೋದನ್ನ ತೋರಿಸ್ಕೊಟ್ರು. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸ್ಬೇಕು. ಅವ್ರು ಹೋಗ್ಬೇಕಾದ್ರೆ ಮುಗುಳ್ನಕ್ಕಿದ್ ಸರಿ, ನೋವಿಲ್ಲ ಸರಿ, ತೀರ್ಥಯಾತ್ರೆಗೆ ಹಾಗೆ ಹೊರಡ್ಬೇಕಾಗಿತ್ತು. ಆದ್ರೆ ತಮ್ಮ ಕೈಲಿದ್ದ ಧನುಸ್ಸನ್ನ ಯಾಕೆ ಬಾಗಿಲ ಹತ್ರ ಇಟ್ಟು ಹೋದ್ರು? ಇದೊಂದು ವಿಷಯ ಇದೆ. ಇದ್ರ ಬಗ್ಗೆ ಎರಡು ಉತ್ತರ ಕೊಡ್ತಾರೆ. ಮೊದಲನೇ ಉತ್ತರ ಏನಂದ್ರೆ, ಅದು ಮತ್ತೆ ದುರ್ಯೋಧನನಿಗೆ ನಂಬಿಕೆ ಬರ್ಬೇಕಲ್ಲ. ಮತ್ ಅವನು ನಾವೆಲ್ಲ ಚೆನ್ನಾಗಿ ಬೈದಿದೀವಿ, ಇನ್ ಸೀದಾ ವಿದುರ ಹೋಗ್ತಾನೀಗ, ಹೋಗಿ ಪಾಂಡವರ ಪಕ್ಷಕ್ಕೆ ಸೇರ್ತಾನೆ, ಮತ್ ನಮ್ ಜೊತೆ ಯುದ್ಧಕ್ಕೆ ಬರ್ತಾನೆ ಮುಂದೆ ಅಂತ ಅನ್ಕೊಳ್ಬಾರ್ದಲ್ಲ. ನೋಡಪ್ಪ, ನಿನ್ ಸಹವಾಸ ಬೇಡ, ನೀನೇನು ಅನ್ಕೊಳ್ಳೋದು ಬೇಡ ಅಂತ ಹೇಳಿ ಧನುಸ್ಸನ್ನ ಒಳಗಡೆ ಇಟ್ಟು ವಿದುರರು ಹೊರಟು ಬಿಟ್ಟು, ನಾ ಏನ್ ಧನುಸ್ ಇಟ್ಕೊಂಡು ಪಾಂಡವರ ಪಕ್ಷಕ್ಕೆ ಹೋಗಿ ಏನ್ ಸೇರ್ಕೊಳಲ್ಲ ಅನ್ನೋ ತರ ತೋರಿಸಿ ಹೊರಟರು ಅಂತ. ಇನ್ನು ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ದುರ್ಘಟ ಭಾವ ಪ್ರಕಾಶಿಕ ಅಂತ ಒಂದು ವ್ಯಾಖ್ಯಾನ ಇದೆ. ಆ ದುರ್ಘಟ ಭಾವ ಪ್ರಕಾಶಿಕಾಕಾರರು ಅವ್ರೇನ್ ಬರೀತಾರೆ ಅಂದ್ರೆ, ಇದಕ್ಕೆ ಅದು ಬಾಗಿಲ ಹತ್ರ ಒಳಗಡೆ ಯಾಕೆ ಧನುಸ್ಸನ್ನ ಇಟ್ರು ಅಂದ್ರೆ, ಇದನ್ನ ಸೂಚನೆ ಮಾಡ್ಲಿಕ್ಕಂತೆ. ಏನು, ಮುಂದೆ ಯುದ್ಧ ಆಗತ್ತೆ, ಶತ್ರುಗಳನ್ನು ಒಳಗಡೆನೆ ಇಟ್ಕೊಂಡ್ರೆ ಆ ಶತ್ರುಗಳು ಏನ್ ಮಾಡ್ತಾರೆ? ಸರಿಯಾಗಿ ಬಾರಿಸಿ ಸಂಹಾರ ಮಾಡಿ ಕಳಿಸ್ತಾರೆ. ಆತರ ಪಾಂಡವರು ನಿಮ್ಮವರೇ, ಆದ್ರೆ ನಿಮ್ಮ ಶತ್ರುಗಳಾಗಿ ನಿಮ್ ಒಳಗಡೆನೆ ಇತ್ತು ನಿಮ್ಮನ್ನೆಲ್ಲ ಸಂಹಾರ ಮಾಡ್ತಾರೆ. ಈ ತರ ಧನಸ್ಸನ್ನ ಇಟ್ಕೊಂಡೆ ಶತ್ರುಗಳು ನಿಮ್ಮ ಮನೆ ಒಳಗಡೆ ನುಗ್ಗಿ ಮಾಡ್ತಾರೆ ಅಂತ ಸೂಚನೆ. ಮುಂಚೆನೆ ಧನುಸ್ಸನ್ನ ಇಟ್ಟು ಹೋಗ್ತೀವಿ ಅಂದ್ರೆ ನಿಮ್ಗೆ ವಧೆ ಸೂಚನೆ ಇದು ಅಂತ ತಿಳಿಸ್ಲಿಕ್ಕೋಸ್ಕರ ಹೀಗೆ ಮಾಡಿದ್ರು ಅಂತ ಇದನ್ನು ಹೇಳ್ತಾರೆ. ಶತ್ರುಭಿ ಅಂತಗ್ರಹೇ ಸ್ಥಿತಾಹ ತತ್ ಶತ್ರವ ಇವ. ಅಂದ್ರೆ ನಮ್ಮ ಮನೇಲೇ ಇದ್ದಾರೆ, ನಮ್ಮ ಶತ್ರುಗಳೇ, ನಮ್ಮನ್ನೇ ಬಿಡಲ್ಲ, ಮುಂದೆ ನೀವು ಅವ್ರ ಕೈಲೇ ಸಾಯ್ತೀರಿ ಅನ್ನೋದು ಸೂಚನೆ ಮಾಡ್ಲಿಕ್ಕೋಸ್ಕರ ತಮ್ಮ ಧನುಸ್ಸನ್ನ ಈ ಬಾಗಿಲ ಹತ್ರ ಇಟ್ಟು ವಿದುರರು ಹೊರಟು ಬಿಡ್ತಾರೆ ಅಂತ. ಇಷ್ಟು ಆ ಧನುಸ್ಸನ್ನ ಇಡೋದಕ್ಕೆ ಎರಡು ಕಾರಣವನ್ನ ಈ ಟಿಪ್ಪಣಿಕಾರರು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಂತೂ ಈ ಭಾಗವತದ ಪದ್ಯದಲ್ಲಿ ಉರುಮಾನ ಯಾನಹ ಅಂತ ಹೇಳಿ ಬಹಳ ಗೌರವ ಕೊಟ್ಟು ಹೋದಂತೆ ಆ ದೇವರ ಶಕ್ತಿಗೆ ಅಂತ ಇಷ್ಟು ವಿಧದ ಆ ವ್ಯಕ್ತಿತ್ವವನ್ನ ಬಿತ್ತರಿಸುವಂತಹ ಒಂದು ಪದ್ಯ. ಹಾಗಾಗಿ ವೈರಾಗ್ಯ ಬಂದೇ ಹೋಗಿದ್ದವರು, ಅವ್ರು ಸಹಜವಾಗೇ ವೈರಾಗ್ಯ ಇತ್ತು ವಿದುರರಿಗೆ. ಉಪದೇಶ ಕೊಟ್ರು, ಯಾಕೆ? ಏನೋ ನಮ್ಮ ಅಣ್ಣ ಅಂತ, ಅಣ್ಣನ ಮೇಲಿನ ಪ್ರೀತಿಯಿಂದ ತಿದ್ಕೊಳ್ತಾರೇನೋ ಅಂತ ಅಣ್ಣನಿಗೆ ಉಪದೇಶ ಕೊಟ್ರು.
ಯಾಕೋ ದೇವ್ರ ಇಚ್ಛೆ ಆಗಿಲ್ಲ ಅನ್ಕೊಂಡು ಅವ್ರು ವಾಪಸ್ ಹೊರಟು ಬಿಡ್ತಾರೆ ಅಂತ ಇಷ್ಟು ಮಾತು. ಇದಾಯ್ತು. ಸರಿ, ಸೀದಾ ಹೊರಟ್ರಲ್ಲ, ಹೊರಟವ್ರು ಎಲ್ಲಿ ಹೋದ್ರು? ಧನುಸ್ ಬೇರೆ ಕೈಯಲ್ಲಿಲ್ಲ, ಸೀದಾ ಕಾಡ್ಗ್ ಹೋಗಿದ್ದಾರೆ. ಕಾಡ್ಗ್ ಹೋಗಿದ್ರೆ ವ್ಯರ್ಥವಾಗಿ ಆಯುಷ್ಯ ಕಳೆದ್ರ ಅಲ್ಲಿ. ಈಗ ಮನೆಯಿಂದ ಬೇಜಾರಾಗಿ ಹೊರಗಡೆ ಹೊರಡ್ತಾರೆ, ಎಲ್ಲೆಲ್ಲೋ ಸುಮ್ನೆ ಗಟ್ಟಾನ್ಗಟ್ಲೆ ಕುತ್ಕೊಂತಾರೆ, ವ್ಯರ್ಥ ತಾನೇ ಆಯುಷ್ಯ. ಆತರ ಇವ್ರು ಕಾಡ್ನಲ್ಲಿ ಹೋಗಿ ಏನಾದ್ರು ಆಯುಷ್ಯ ವ್ಯರ್ಥ ಮಾಡ್ಕೊಂಡ್ರ ಅಂದ್ರೆ ಅದಕ್ಕೆ ಉತ್ತರವನ್ನ ಹೇಳಲಿಕ್ಕೆ ಮುಂದೆ 17ನೇ ಶ್ಲೋಕ ಹೊರಟಿದೆ. ಸ ನಿರ್ಗತ ಕೌರವ ಪುಣ್ಯಲಬ್ಧ ಗಜಾಹ್ವಯಾತ್ ತೀರ್ಥಪದ ಪದಾನಿ ಅನ್ವಾಕ್ರಮತ್ ಪುಣ್ಯಚಿಕೀರ್ಷಯೋರ್ವ್ಯಾಮ್ ಅಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ. ಸಹಸ್ರಮೂರ್ತಿ ಅಂತ ಅಂದ್ರೆ ಸಾವಿರಾರು, ಅನಂತ ಮೂರ್ತಿ ಭಗವಂತನ. ಅನಂತ ಪದ್ಮನಾಭ ವ್ರತಾಂಗವಾಗಿಯೂ ಕೂಡ ಇದಿವೆ, ಅನಂತನ ಚಿಂತನೆನೂ ಕೂಡ ಈಗ ಬಂತು. ಸಹಸ್ರ ಮೂರ್ತಿ ಅಂದ್ರೆ ಸಾವಿರ ಅಂದ್ರೆ ಅನಂತ ಅಂತಾನೆ ಅರ್ಥ, ಸಾವಿರ ಮುಖ ಇದೆ ದೇವರಿಗೆ ಅಂತ ಅರ್ಥ ಅಲ್ಲ. ಇದು ವ್ಯಾಖ್ಯಾನದಲ್ಲೆಲ್ಲ ಅನಂತ ಮೂರ್ತಿ ಅಂತ ಬಿಡಿಸ್ತಾರೆ. ದೇವರ ರೂಪ ಎಷ್ಟು? ಈಗ ಭಾರತದಲ್ಲಿ ಎಷ್ಟು ಕಡೆ ಇದ್ದಾರೆ ದೇವರ ಮೂರ್ತಿ? ಎಷ್ಟು ಕಡೆ ಇದೆ? ಅನಂತ, ನಮಗ್ ಗೊತ್ತಿಲ್ಲ. ಇಷ್ಟೊಂದು ಹೇಳ್ತೀವಿ ಅಷ್ಟೇ. ಎಲ್ಲೆಲ್ಲೆಲ್ಲಿದೆಯೋ ಹುಡ್ಕೊಂತಾ ಹೋದ್ರೆ ಎಲ್ಲಾ ಕಡೆನೂ ಸಿಗ್ತಾ ಇರುತ್ತೆ, ಒಂದೊಂದ್ ಕಡೆ ಒಂದೊಂದು. ಅನಂತ ಮೂರ್ತಿಯಾದ ಆ ಭಗವಂತ ಎಲ್ಲಾ ಕಡೆ ಭೂಮಿಯಲ್ಲಿ ತನ್ನ ಸ್ಥಿತಿಯನ್ನ ಅಲ್ಲಲ್ಲಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಅಷ್ಟು ಪ್ರತಿಮೆಗಳು ಈ ಭೂಲೋಕದಲ್ಲಿದೆ. ಎಷ್ಟು ಪ್ರತಿಮೆ! ಅದರಲ್ಲೂ ಕೂಡ ಅನೇಕ ತೀರ್ಥಗಳಲ್ಲಿ ತನ್ನ ಸನ್ನಿಧಾನವನ್ನ ಇಟ್ಟಿದ್ದಾನೆ. ಸರಿ, ಇವ್ರು ಹೊರಟ್ರಲ್ಲ, ಎಲ್ಲಿಂದ ಹೊರಟ್ರು? ಕೌರವ ಪುಣ್ಯ ಲಬ್ಧ ಗಜಾಹ್ವಯ. ಇವ್ರು ಹೊರಟಿದ್ದು ಹಸ್ತಿನಾವತಿಯಿಂದಾನೆ. ಗಜ ಅಂದ್ರೆ ಆನೆ, ಆನೆ ಅನ್ನೋ ಹೆಸರಿಂದ ಅಂದ್ರೆ ಹಸ್ತಿ ಅಂತಂದ್ರೆ ಆನೆ ಅಂತ ಅರ್ಥ. ಹಸ್ತಿನಾಪುರ, ಹಸ್ತಿನಾವತಿ ಅಥವಾ ಹಸ್ತಿನಾಪುರದಿಂದ ಹೊರಟ್ರು, ಬೇರೆ ತೀರ್ಥಕ್ಷೇತ್ರಕ್ಕೆ ಹೋದ್ರು ಅಂತ ಹೇಳಿದ್ರು. ಹಾಗಾದ್ರೆ ಹಸ್ತಿನಾಪುರ ಏನ್ ತೀರ್ಥಕ್ಷೇತ್ರ ಅಲ್ವಾ? ಕೌರವರು ಇರುವಂತ ಸ್ಥಳ ಏನ್ ತೀರ್ಥಕ್ಷೇತ್ರ ಅಲ್ವಾ? ಯಾಕಂದ್ರೆ ಈಗಲೂ ಎಲ್ರು ಹೋಗೋದಿದ್ದೇ ಇದೆ. ಎಂಥ ಪುಣ್ಯಕ್ಷೇತ್ರ! ಕೌರವರು ಪಾಂಡವರು ಯುದ್ಧ ಮಾಡಿ ಸ್ಥಳ ಆಗ್ಬಹುದು, ಹೀಗೆ ಪ್ರತಿಯೊಂದು ಪುಣ್ಯಕ್ಷೇತ್ರಗಳವೆಲ್ಲ. ಅಂಥದ್ರಲ್ಲಿ ಯಾಕೆ ಹೀಗೆ ಹೇಳ್ತಾರೆ? ಈ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಇದು ಅಲ್ವಾ ಅಂದ್ರೆ ಹಾಗಲ್ಲ. ಕೌರವ ಪುಣ್ಯ ಲಬ್ಧ, ಕೌರವರು ತಮ್ಮ ಪುಣ್ಯದಿಂದ, ಆ ಪರಂಪರೆಯಲ್ಲಿ ಬರೋ ರಾಜರೆಲ್ಲ ತಮ್ಮ ಪುಣ್ಯದ ಪ್ರಭಾವದಿಂದ ಈ ಹಸ್ತಿನಾವತಿ ಅನ್ನೋದನ್ನ ರಾಜಧಾನಿ ಮಾಡ್ಕೊಂಡಿದ್ರು. ಅದು ತುಂಬಾ ಪವಿತ್ರ ಕ್ಷೇತ್ರ ಅಂತ ಅರ್ಥ ಹಸ್ತಿನಾಪುರ. ಅದೇ ಸ್ವಯಂ ತೀರ್ಥಕ್ಷೇತ್ರ ಆಗಿದ್ರು. ಈ ದುರ್ಯೋಧನ ಇಷ್ಟ ಅಂದ್ಮೇಲೆ ನಗ್ತಾ ನಗ್ತಾ ಅವ್ರು ಹೊರಟ್ಬಿಟ್ರು. ಇದಾಗಲ್ಲ, ಏನು ಉದ್ಧಾರ ಮಾಡೋದು ಆಗಲ್ಲ ಇವ್ರನ್ನ ಅಂತ ಅವ್ರು ಹೊರಟಿದ್ದಷ್ಟೇ. ಹೊರಟು ಏನ್ ಮಾಡಿದ್ರು? ಭಗವಂತ ಎಲ್ಲೆಲ್ಲಿ ತನ್ನ ಸನ್ನಿಧಾನವನ್ನ ಈ ಭೂಮಿಯಲ್ಲಿ ಇಟ್ಟಿದಾನೋ ಅಲ್ಲಿ ಎಲ್ಲಾ ಕಡೆ ನಾನು ಪುಣ್ಯ ಸಂಪಾದನೆ ಮಾಡ್ಬೇಕು ಅಂತ ಆಸೆಯಿಂದ ಅವರು ಸಂಚಾರ ಮಾಡ್ಲಿಕ್ಕೆ ಹೊರಟ್ರು. ಅದ ತೀರ್ಥಕ್ಷೇತ್ರ ಯಾತ್ರೆ. ಅಲ್ಲಿ ತೀರ್ಥ ಪದಾನಿ ಅಂತ ಹೇಳ್ತಾರೆ. ತೀರ್ಥ ಪದ ಅಂದ್ರೆ ಯಾರ ಪಾದದಲ್ಲಿ ತೀರ್ಥ ಇದೆಯೋ ಅಂತ ಭಗವಂತನ ಪಾದಕ್ಕೆ ತೀರ್ಥ ಪದ ಅಂತ ಕರೀತಾರೆ. ತೀರ್ಥ ಅಂದ್ರೆ ಗಂಗಾತಿ ತೀರ್ಥಗಳು. ಅಲ್ಲಿ ಗಂಗೆ ವಿಷ್ಣು ಪಾದದಿಂದಲೇ ಉದ್ಭವೇ ಆದವರು. ಹಾಗಾಗಿ ತೀರ್ಥವನ್ನ ಹೊಂದಿರುವಂತಹ ಪಾದ ಅಂದ್ರೆ ಭಗವಂತನ ಪಾದ. ಅವನ ಹೆಜ್ಜೆ, ಅವನ ಪವಿತ್ರವಾದ ಪಾದ ಎಲ್ಲೆಲ್ಲಿ ಮೂಡಿದೆಯೋ ಅಂತ ಪ್ರತಿ ಪುಣ್ಯ ಕ್ಷೇತ್ರಗಳಿಗೆ ವಿದುರರು ಹೊರಡ್ತಾರೆ. ಯಾಕೆ? ಪುಣ್ಯ ಚಿಕೀರ್ಷಯ, ಪುಣ್ಯ ಸಂಪಾದನೆ ಮಾಡ್ಬೇಕು ಅನ್ನೋ ಇಚ್ಛೆಯಿಂದ. ತುಂಬಾ ಗಮನದಲ್ಲಿ ನಮ್ಗಿರ್ಬೇಕು. ಯಾರ್ಯಾರು ತೀರ್ಥಯಾತ್ರೆಗೆ ಹೋಗ್ತಾರೆ ಅದ್ರ ಇಚ್ಛೆ ಏನು? ಪುಣ್ಯ ಸಂಪಾದನೆ ಅಷ್ಟೇ, ಬೇರೆ ಯಾವ್ದು ಉದ್ದೇಶ ಇರಲ್ಲ. ಆ ಉದ್ದೇಶ ಇಟ್ಕೊಂಡೇ ಹೋಗ್ಬೇಕಂತೆ. ಅದ್ರಿಂದ ತೀರ್ಥಯಾತ್ರೆ ಮೊಟ್ಟ ಮೊದಲಿಗೆ ಇಂಥ ಪರಿ ಮಾಡಿದ್ದು ಅದು ವಿದುರರೇ. ಅದ್ಭುತವಾದ ತೀರ್ಥಯಾತ್ರೆಯನ್ನ ಮಾಡ್ದವ್ರು. ಅಂತೂ ಎಲ್ಲಾ ಕಡೆ ಅವ್ರು ಹೊರಟರು, ಸಂಚಾರ ಮಾಡ್ತಾ ಇದ್ರು ಅಂತ ಇಷ್ಟು ವಿಷಯ ಬಂತು. ಇನ್ನು ಅನಂತ ಅಂತ ಶಬ್ದ ಬಂತು ಇಲ್ಲಿ. ಸಹಸ್ರ ಅನ್ನೋದಕ್ಕೆ ಅನಂತ ಅಂತ ಅರ್ಥ. ಅದು ಹೇಗೆ ಅಂದ್ರೆ ತದೇ ತತ್ ಸಹಸ್ರಂ ತತ್ ಸರ್ವಂ ತಾನಿ ದಶ ದಶೇತಿ ವೈ ಸರ್ವಂ ಏತಾವತಿ ಹಿ ಸಂಖ್ಯಾ ದಶ ದಶತಃ ತತ್ಶತಂ ದಶಶತಾನಿ ಅಂತ. ಇದು ಐತರೇಯೋಪನಿಷತ್ ಬ್ರಾಹ್ಮಣ ಅಲ್ಲಿ ಬರುವಂತ ಒಂದು ಭಾಗ. ಅಲ್ಲಿ ಸಹಸ್ರ ಅನ್ನೋ ಎಲ್ಲ ಶಬ್ದ ಬಂದಾಗ ಪೂರ್ಣ, ಅನಂತ ಅನ್ನೋ ಅರ್ಥವನ್ನೆಲ್ಲ ಕೊಡುತ್ತೆ. ಎಲ್ಲ ಅನ್ನೋ ಅರ್ಥದಲ್ಲಿ
ಆದ್ರಿಂದ ಅನಂತ ಅನ್ನೋ ಅರ್ಥವನ್ನ ಇಲ್ಲಿ ಮಾಡಿದ್ದಾರೆ. ಇದೊಂದು ವಿಷಯ. ಆದ್ರಿಂದಲೇ ಸಹಸ್ರ ಮೂರ್ತಿಯಿಂದ ಅನಂತ ಮೂರ್ತಿ ಅಂತ ಹೇಳಿತ್ತು ಅಂತ ಅದಕ್ಕೊಂದು ವಿವರಣೆಯನ್ನು ಕೂಡ ಕೊಟ್ಟು. ಇಷ್ಟಾಗಿ ಇನ್ನೊಂದು ಮಾತನ್ನ ಹೇಳ್ತಾರೆ, ಅಲ್ಲ ಒಬ್ಬನೇ ವ್ಯಕ್ತಿ ಯಾರು ಪರಮಾತ್ಮ, ಅವನು ಇಷ್ಟೊಂದು ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ಹೇಳಿದ್ದು ಸಹಸ್ರ ಮೂರ್ತಿ ಅಂತ. ಅವನಿಗೆ ಅನಂತ ರೂಪಗಳು, ಒಂದೊಂದ್ ಕಡೆ ಒಂದೊಂದು ರೂಪ ಇಡ್ಲಿಕ್ಕೆ ಅವನಿಗೆ ಶಕ್ತಿ ಇದೆ. ಇದೇ ಮೂರ್ತಿನೇ ಪುರುಷ ಸೂಕ್ತ ಪ್ರತಿಪಾದ್ಯ. ಪುರುಷ ಸೂಕ್ತಲ್ಲಿ ಬರೋದೇ ಅದು ಅನಂತ ಮೂರ್ತಿ ಅಂತ. ಸರಿ, ಇಷ್ಟ ಆದ್ಮೇಲೆ ಯಾವ್ಯಾವ ಸ್ಥಳದಲ್ಲಿ ಬಿದರರು ಸಂಚಾರಕ್ಕೆ ಹೊರಟು, ಏನ್ ಬದ್ರಿಗೆ ಹೊರಟ, ಹರಿದ್ವಾರಕ್ಕೆ ಹೋದ್ರ, ಎಲ್ಲ ಹೋದ್ರು ಅವರು? ತೀರ್ಥಯಾತ್ರೆನ ನಿಜ, ಎಲ್ಲೆಲ್ಲಿ ಹೋದ್ರು ಅವರು ಅಂದಾಗ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಇದ್ ವಿವರಣೆ ಕೊಟ್ಟಾಗ ನಮ್ಗೆ ಅರ್ಥ ಆಗತ್ತೆ, ಓ ಎಲ್ಲೆಲ್ಲಿ ಹೋಗಿದ್ರು ಬಿದರರು. ಅದನ್ನ ಹೇಳ್ತಾರೆ 18ನೆಯ ಶ್ಲೋಕ. ವನೇಶು ಪುಣ್ಯೋಪವನಾತ್ರಿ ಕುಂಜೇಶು ಅಪಂಕತೋಯೇಷು ಸರಿತ್ಸರಸ್ಸು ಅನಂತಲಿಂಗೈಃ ಸಮಲಂಕೃತೇಷು ಚಚಾರತೀರ್ಥಾ ಯತನೇಶ್ವನನ್ಯಃ. ಅನನ್ಯ ಅಂತ ಹೇಳ್ತಾರೆ. ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಒಬ್ರೇ ಹೋಗಲ್ಲ. ಒಬ್ರೇ ನಾ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಯಾರು ಧೈರ್ಯ ಮಾಡಲ್ಲ. ಮಧ್ಯಕ್ಕೆ ಏನಾಗತ್ತೋ ಏನೋ ಕಷ್ಟ, ಅದು ನಡ್ಕೊಂಡ್ ಬೇರೆ ಹೋಗ್ಬೇಕು. ಆ ಕಾಲದಲ್ಲಿ ಜೊತೆಗೆ ಹೋಗ್ತಾರೆ ತೀರ್ಥಯಾತ್ರೆಗೆ. ಆದ್ರೆ ವಿದುರರು ಮಾತ್ರ ಒಬ್ರೇ ಹೊರಟಿದ್ದಾರೆ, ಅನನ್ಯ, ಬೇರೆ ಯಾರಿಲ್ಲ. ಅವರು ನಂಬಿದ್ರೆ ಆ ಭಗವಂತ ನಂಬಿದಾರೆ, ಹೊರಟಿದ್ದಾರೆ ಅಷ್ಟೇ. ದೇವ್ರ ಜೊತೆಗಿರ್ತಾನೆ, ಅದ್ ಬೇರೆ. ಆದ್ರೆ ಜೊತೆಗಾರರಾಗಿ ವಿದುರರ ಆಚೆ ಈಚೆ ಅಕ್ಕಪಕ್ಕದಲ್ಲಿ ಯಾರು ಕಾಣ್ತಾರೆ? ಒಬ್ರೇ ಹೊರಟಿದ್ದಾರೆ ವಿದುರರು. ತೀರ್ಥಯಾತ್ರೆ ಮಾಡೋರು ಒಬ್ರೇ ಹೊರಡ್ತಾರೆ ಅಂದ್ರೆ ಎಷ್ಟು ಭಯ ಆಗ್ಲಿಕ್ಕಿಲ್ಲ. ಆದ್ರೆ ಹೊರಟ್ಬಿಟ್ಟಿದ್ದಾರೆ ಅನನ್ಯ. ಎಲ್ಲೆಲ್ಲಿ ಹೋದ್ರು ಅವರು? ಅನಂತ ಲಿಂಗೈ ಸಮಲಂಕೃತೇಶು. ಅನಂತ, ಅನಂತ ಅಂತಂದ್ರೆ ಯಾರಿಗೆ ಅಂತ್ಯವೇ ಇಲ್ವೋ, ದೇಶತಃ ಕಾಲತಃ ಗುಣತಃ ಅಂತ್ಯ ಅನ್ನೋದೇ ಇಲ್ಲ ಅವನಿಗೆ, ನಾಶ ಅನ್ನೋದೇ ಇಲ್ಲ, ಕೊನೆಯದು ಅಂತಿಲ್ಲ. ಅಂತ ಅನಂತ ನಾಮಕ ಪರಮಾತ್ಮನ ಚಿಹ್ನೆ ಎಲ್ಲೆಲ್ಲಿ ಕಾಣ್ತಾ ಇದೆಯೋ, ಅಂದ್ರೆ ಅನಂತನ ಪ್ರತಿಮೆ, ದೇವರ ಪ್ರತಿಮೆ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಎಲ್ಲಾ ಕಡೆ ತಾನು ಹೊರಟಿದ್ದಾರೆ ಬಿದುರರು. ತೀರ್ಥಾಯತನೇಶು ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರವಾದ ತೀರ್ಥ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಸಿಗತ್ತೋ, ಶುದ್ಧವಾದ ನೀರು, ಅಂಥ ಕಡೆ ಎಲ್ಲ ಕಡೆ ಹೊರಟಿದ್ದಾರೆ. ಅಲ್ಲಿ ವನೇಶು ಪುಣ್ಯ ಉಪವನಾತ್ರಿ ಕುಂಜೇಶು ಅಪಂಕತೋಯೇಶು ಸರಿತ್ಸು ಸರಸ್ಸು ಅಂತ ಇದಕ್ಕೆಲ್ಲ ವಿಶೇಷವಾದ ಅರ್ಥವನ್ನ ಬಿಡಿಸಿದ್ದಾರೆ. ಅದನ್ನ ನೋಡೋಣ. ಇಲ್ಲಿ ತೀರ್ಥಾಯತನ ಅಂದ್ರೆ ಏನರ್ಥ? ಶುದ್ಧ ನೀರು ಎಲ್ಲಿ ಸಿಗತ್ತೋ ಅಂತ ಸ್ಥಳಕ್ಕೆ ಹೋಗಿದ್ದಾರೆ. ಅಂದ್ರೆ ಅಶುದ್ಧ ನೀರಲ್ಲ. ಅಂದ್ರೆ ತುಂಬಾ ಕಶ್ಮಲ ಆಗ್ಬಿಟ್ಟಿದ್ರೆ, ತುಂಬಾ ಕೆಸರಾಗ್ಬಿಟ್ರೆ ಅಂತ ನೀರ್ ಕಡೆ ಹೋಗಿಲ್ಲ. ಹೋಗಿದ್ದಲ್ಲಿ ಶುದ್ಧವಾದ ಜಲ ಸಿಗುವಂತಹ ಸ್ಥಳಗಳು, ಅದೆಲ್ಲ ತೀರ್ಥ, ಪವಿತ್ರವಾದ ತೀರ್ಥಗಳು, ಅಲ್ಲಲ್ಲಿ ಹೋಗಿದ್ದಾರೆ. ಅಥವಾ ತೀರ್ಥಾಯತನ ಅಂದ್ರೆ, ತೀರ್ಥ ಅಂದ್ರೆ ಯಾವ್ದಕ್ ತೀರ್ಥ ಅಂತ ಕರಿತೀವಿ? ನಮ್ಮನ್ನ ಸಂಸಾರದಿಂದ ದಾಟ್ಸೋದು, ತರಣಾತ್. ನಮ್ಮನ್ನ ಯಾವ್ದು ಸಂಸಾರದಿಂದ ದಾಟ್ಸೋತ್ತೋ ಅದನ್ನ ತೀರ್ಥ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಯಾವುದು ನಿತ್ಯ ಶುದ್ಧ, ಅಂದ್ರೆ ಚೂರು ಕಶ್ಮಲ ಇರಲ್ಲ, ಅದು ಅತ್ಯಂತ ಪವಿತ್ರವಾದ ವಸ್ತು, ಅದನ್ನ ತೀರ್ಥ ಅಂತ ಕರಿತೀವಿ. ಅಂತ ತೀರ್ಥ ಅಂದ್ರೆ ಭಗವಂತ. ಆ ಭಗವಂತನ ಆಯತನ ಅಂದ್ರೆ ಅವನ ಸನ್ನಿಧಾನ ಇರೋ ಯಾವುದೇ ಸ್ಥಳ ಆದ್ರೂ ಅಲ್ಲಲ್ಲಿ ನೋಡ್ಕೊಂಡು ಹೋಗ್ತಾ ಇದೆ. ಎಲ್ಲೆಲ್ಲಿ ಹೋದ್ರು? ಪುಣ್ಯ ಉಪವನ. ಅಲ್ಲಿ ಹೋಗ್ಬೇಕಾದ್ರೆ ಈ ಮೊದಲು ವೃಂದಾವನ ಹೋದ್ರ, ವೃಂದಾವನ ಮೊದಲಾದ ಪುಣ್ಯ ವನಗಳು ಅಲ್ಲಿ ಹೋದ್ರು. ಉಪವನ ಅಂದ್ರೆ ಅಲ್ಲೇ ಹಸ್ತಿನಾವತಿ ಸುತ್ತಮುತ್ತಲು ಇರುವಂತ ಮನೋಹರವಾದ ಉಪವನ ಅಂದ್ರೆ ತೋಟ, ಅದಕ್ಕೆ ಹೋಗಿದ್ದಾರೆ. ಮತ್ತೆ ಅದ್ರಿಗಳು, ಅದ್ರಿ ಅಂದ್ರೆ ಪರ್ವತ, ಅದು ಯಾವುದು? ಶ್ರೀಶೈಲ ಮುಂತಾದ ಪರ್ವತಗಳ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಶ್ರೀ ಪರ್ವತ ಅಂತ ಹಾಕಿದ್ದಾರೆ, ಅದು ಶ್ರೀ ಪರ್ವತ ಅಂದ್ರೆ ಶ್ರೀಶೈಲ ಅಂತ ತಗೊಂಡಿದ್ದಾರೆ. ಇನ್ನು ಕುಂಜಗಳಿಗೆ ಹೋಗಿದ್ದಾರೆ. ಕುಂಜ ಅಂದ್ರೆ ಏನರ್ಥ? ಈ ಕೆಲವು ಈ ಗುಡ್ಡಗಳಿಗೆ ಹೋದ್ರೆ, ಬೆಟ್ಟಗಳಿಗೆ ಹೋದ್ರೆ ಅಲ್ಲಿ ಬಳ್ಳಿಗಳಿಂದ ಮನೆ ನಿರ್ಮಾಣ ಆಗಿರತ್ತಂತೆ. ಆ ಕಾಲದಲ್ಲಿ ಹಾಗಿತ್ತು, ಬಳ್ಳಿಯಿಂದ ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಂತ ಚಿಕ್ಕ ಚಿಕ್ಕ ಪರ್ವತದ ಹತ್ರ ಅಂದ್ರೆ ಸಹ್ಯಾದ್ರಿ ಮೊದಲಾದ ಪ್ರದೇಶಕ್ಕೆ ಹೋಗಿದ್ದಾರೆ. ಅದನ್ನ ಸಿಂಹಗಿರಿ ಅಂತ ಕರೀತಾರೆ. ಸಿಂಹಗಿರಿ ಅಂದ್ರೆ ಸಹ್ಯಾದ್ರಿ ಅಂತ ಇವ್ರು ವ್ಯಾಖ್ಯಾನ ಮಾಡಿದ್ದಾರೆ. ಅಂತೂ ಸಿಂಹಾದ್ರಿ ಏನಿದೆ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಕೆಲವು ಕಡೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂದ್ರೆ
ಗೋದಾವರಿ ಮುಂತಾದ ನದಿಗಳ ಹತ್ರ ಹೋಗಿದ್ದಾರೆ. ಅದು ಹೇಗಿದೆ? ಅದು ಬಹಳ ಸ್ವಚ್ಛ, ಅದರಲ್ಲಿ ಒಂದು ಚೂರು ಕೂಡ ಕೆಸರಿಲ್ಲ, ಅಂತ ಕೆಸರೇ ಇಲ್ಲದೆ ಇರುವಂತ ಸ್ವಚ್ಛವಾದ ನೀರನ್ನು ಹೊಂದಿರೋ ಗೋದಾವರಿ ಮುಂತಾದ ನದಿಗಳ ಹತ್ರ ಹೋಗಿದೆ. ಹೀಗೆ ಕುಂಜ ಆಯ್ತು. ಕುಂಜ ಅಂತಂದ್ರೆ ಚಿಕ್ಕ ಚಿಕ್ಕ ಪರ್ವತದ ಗುಂಪು ಇರುವಂತ ಪರ್ವತ, ಅಂದ್ರೆ ಅದು ಅಲ್ಲಿ ಲತಾಗ್ರಹ ಇರುತ್ತೆ. ಲತಾಗ್ರಹ ಅಂದ್ರೆ ಬಳ್ಳಿಗಳಿಂದ ಮನೆ, ಆ ತರದ್ದು. ಇನ್ನು ಅದ್ರಿ ಅಂದ್ರೆ ಶ್ರೀಶೈಲ ಮೊದಲಾದದ್ದು. ಉಪವನ ಅಂತಂದ್ರೆ ಅಲ್ಲೇ ಸುತ್ತಮುತ್ತ ಇರುವಂತಹ ತೋಟ, ಉದ್ಯಾನವನ ಅಂತ ಹೇಳ್ತೀವಲ್ಲ ಆ ತರ ಅಲ್ಲಿ. ಇನ್ನು ಪುಷ್ಕರ ಅಂದ್ರೆ ಪುಣ್ಯ ಸರೋವರಗಳು ಏನಿದೆ ಅಲ್ಲಿಗೆ ಹೋಗಿದ್ದಾರೆ. ಹೀಗೆ ಅನಂತ ಅನ್ನೋ ಶಬ್ದದಿಂದ ಹೇಳುವಂತ ಭಗವಂತನ ಸನ್ನಿಧಾನ ಎಲ್ಲೆಲ್ಲಿದೆ ಅಲ್ಲೆಲ್ಲಾ ಕಡೆನೂ ಕೂಡ ಅವರು ಹೋಗಿ ಸಂಚಾರ ಮಾಡ್ತಾ ಇದ್ರು ಅಂತ ಇಷ್ಟ ಹೇಳಿ. ಹಾಗಾಗಿ ವಿಶಿಷ್ಟವಾಗಿ ನಾವ್ ಅನ್ಕೊಂಡಿರೋ ತರ ಇಂತಿಂತ ತೀರ್ಥಕ್ಷೇತ್ರ ಅಂತ ಹೇಳಿಲ್ಲ, ಆದ್ರೆ ಎಲ್ಲಾ ಕಡೆ ಇರೋ ಭೂಮಿಯಲ್ಲಿ ಏನೇನಿದೆ ಪವಿತ್ರ ಸನ್ನಿಧಾನ ಅಲ್ಲೆಲ್ಲಾ ಕಡೆ ಹೋಗ್ತಾ ಇದ್ದಾರೆ ಅಂತ. ಇದರ ಮಧ್ಯೆ ಒಂದು ಆಶ್ಚರ್ಯ ಹೇಳ್ತಾರೆ. ಒಬ್ಬ ತೀರ್ಥಯಾತ್ರೆಗೆ ಹೊರಟ್ರೆ ಹೇಗೆ ಮಾಡ್ಬೋದು ತೀರ್ಥಯಾತ್ರೆನ? ಚೆನ್ನಾಗಿ ತಿನ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗೋದಾ ತೀರ್ಥಯಾತ್ರೆಗೆ? ಒಬ್ಬನೇ ಹೋಗೋದು ಕಷ್ಟ, ಅದ್ರಲ್ಲಿ ಎಲ್ಲರ ಜೊತೆಗೆ ಹೋಗೋದು ಸರಿ, ಅದ್ರಲ್ಲಿ ಬೇರೆ ಅವನು ಅನುಷ್ಠಾನ ಮಾಡಿದ್ ಹೇಗೆ, ವಿದುರರು ಅನುಷ್ಠಾನ ಮಾಡಿದ್ ಹೇಗೆ ಅಂತ, ವ್ಯಕ್ತಿ ಹೇಗೆ ಅನುಷ್ಠಾನ ಮಾಡ್ಬೋದು ಅಂತ ತಿಳಿಸ್ತಾರೆ. ಅಂದ್ರೆ ಅವ್ರ ತರ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ಕಷ್ಟ ಅನ್ನೋದು ಅರ್ಥ ಆಗತ್ತೆ ಕೊನೆಗೆ. ಹೇಗ್ ಮಾಡಿದ್ರು ಅವರು ಅಂದಾಗ ಮುಂದಿನ ಶ್ಲೋಕ ವಿವರಿಸ್ತಾ ಇದೆ. 19ನೇ ಶ್ಲೋಕ. ಕಾಂ ಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ ಸದಾ ಪ್ಲುತೋಧಃ ಶಯನಾವಧೂತಃ ಅಲಕ್ಷಿತಸ್ವೈಃ ಅವಧೂತವೇಷೋ ವ್ರತಾನಿ ಚೇರೆ ಹರಿತೋಷಣಾನಿ. ಗಾಂ ಪರ್ಯಟನ್, ಭೂಮಿ, ಗೋ ಅಂದ್ರೆ ಭೂಮಿ, ಭೂಮಿಯನ್ನು ಸಂಚಾರ ಮಾಡ್ತಾ ಹೋಗಿದ್ದಾರೆ. ಮೇಧ್ಯ ವಿವಿಕ್ತ ವೃತ್ತಿ ಅಂತ. ಮೇಧ್ಯ ವಿವಿಕ್ತ ವೃತ್ತಿ ಅಂದ್ರೆ, ಮೇಧ್ಯ ಅಂದ್ರೆ ಪವಿತ್ರ ಅಂತ ಅರ್ಥ. ಪವಿತ್ರವಾದದ್ದು ಏನು? ಈಗ ಮರದಿಂದ ಹಾಗೆ ಈ ಹಣ್ಣು ಎಲೆ ಬೀಳತ್ತಲ್ಲ, ಅದನ್ನ ತಗೊಳ್ತಾ ಇದ್ರಂತೆ. ಹಾಗೆ ಬೀಳೋದು ಅಂದ್ರೆ ಕಿತ್ಕೊಳ್ಳೋದಲ್ಲ, ಹೋಗ್ತಾ ಮರದಿಂದ ಕೆಳಗ್ ಬಿದ್ದಿರತ್ತೆ ಹಣ್ಣು, ಕೆಳಕ್ಕೆ ಎಲೆ ಬಿದ್ದಿರತ್ತೆ, ಅದನ್ನ ತಿಂದ್ಕೊಂಡು ಹೋಗ್ತಾ ಇದ್ರಂತೆ ತೀರ್ಥಯಾತ್ರೆ. ಹಾಗಾರೇನ್ ಬುತ್ತಿನ ಕಟ್ಕೊಂಡು ಬ್ಯಾಗ್ ಗಟ್ಲೆ ಇಟ್ಕೊಂಡು ಹೋಗ್ತಾ ಇರ್ಲಿಲ್ಲ. ಹಾಗೆ ಹೋಗೋರು ಹೋದಾಗ ಎಲ್ಲಿ ಮರದಿಂದ ಹಣ್ಣು ಬಿತ್ತೋ, ಎಲ್ಲಿ ಎಲೆ ಬಿದ್ದಿರತ್ತೋ ಅಲ್ಲಿ ತಗೊಳ್ಳೋದು, ಅದನ್ನ ತಗೊಂಡು ಹೋಗೋದು. ಇನ್ನು ವಾಸ ಎಲ್ಲಿ ಇವ್ರದ್ದು? ಒಂದ್ ಆರಾಮ್ ಮನೇಲಿ ವ್ಯವಸ್ಥೆ ಮಾಡ್ಕೊಂಡಿದ್ರ, ಯಾವ ರೂಮು ಇಲ್ಲ ಇವ್ರಿಗೆ. ಇವ್ರು ಎಲ್ಲಿದ್ರು? ಏಕಾಂತ ಸ್ಥಳದಲ್ಲಿ ಕಾಡ್ನಲ್ಲಿ ಇರ್ತಾ ಇದ್ರಂತೆ. ಅಂದ್ರೆ ಯಾರ ಶಬ್ದನೂ ಇರಬಾರ್ದು ಅಂತ ಕಡೆ ಹೋಗಿ ಕೂತ್ಕೊಳ್ತಾ ಇದ್ರಂತೆ. ಆಮೇಲೆ ಏನ್ ಮಾಡ್ತಾ ಇದ್ರು ತೀರ್ಥಯಾತ್ರೆ ಸಂದರ್ಭದಲ್ಲಿ? ಸದಾ ಆಪ್ಲುತಃ, ಎಲ್ಲೆಲ್ಲಿ ತೀರ್ಥ ಸಿಗತ್ತೋ ಅಲ್ಲಿ ಹೋಗಿ ಮುಳುಗೋದು, ಹೇಳೋದು, ಇದು ಸ್ನಾನ ಮಾಡ್ತಾ ಇದ್ರು ಅಂತ ಅರ್ಥ. ಇನ್ನು ಅಧಶಯನಾವಧೂತಃ, ಅವ್ರು ಮಲ್ಕೊಳ್ತಾ ಇದ್ದಿದ್ ಎಲ್ಲಿ? ನೆಲದ ಮೇಲೆ. ಹೋಗೋರು ನೆಲದ ಮೇಲೆ ಮಲ್ಕೊಂಡ್ಬಿಡೋದು. ಅವಧೂತರಂತೆ. ಅವಧೂತರು ಅಂತಂದ್ರೆ ನೆಲಕ್ ಮಲ್ಕೊಂಡಾಗ ಧೂಳೆಲ್ಲ ಮೆತ್ಕೊಳ್ಳೋದಂತೆ ಅವರ ದೇಹಕ್ಕೆ. ಗೊತ್ತೇ ಆಗ್ತಾ ಇರ್ಲಿಲ್ವಂತೆ ಇವ್ರು ವಿದುರರ ಅಂತ. ಅಂದ್ರೆ ಇನ್ ಯಾವ ತರ ಅವ್ರು ತೀರ್ಥಯಾತ್ರೆ ಮಾಡಿದ್ದಾರೆ ಅಂತ. ಹೋಗೋದು, ನದಿಲ್ ಮುಳುಗೋದು, ಮತ್ತ ಅಲ್ಲಿ ವಿಶ್ರಾಂತಿ ಪಡಿಬೇಕು ಅಂತ ನೆಲದ ಮೇಲೆ ಮಲ್ಕೊಳ್ಳೋದು, ಮೈಯೆಲ್ಲ ಧೂಳು ಹತ್ಕೊಂಡಿರೋದು, ಹಾಗೆ ಹೊರಡೋರು. ಸ್ವೈಹಿ ಅಲಕ್ಷಿತ, ತಮ್ಮವ್ರು ನೋಡಿದ್ರು ಇವ್ರು ವಿದುರರು ಗೊತ್ತಾಗ್ತಾ ಇರ್ಲಿಲ್ಲ. ಆ ಪರಿ ಅವರ ಪರಿವರ್ತನೆ ಆಗೋಗಿತ್ತು, ಮುಖ ನೋಡ್ಲಿಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಅವಧೂತ ವೇಷ ಅಂತ ಹೇಳ್ತಾರೆ. ಅವರ ವೇಷ ಹೇಗಿತ್ತು? ಅವಧೂತರ ವೇಷ. ಅವಧೂತರು ಹೇಗಿರ್ತಾರೆ? ಅವ್ರ ಬಟ್ಟೆ ನೋಡಿದ್ರೆ ಅವ್ರೇನು ಆರಾಮಾಗೆಲ್ಲ ಸಿದ್ಧಪಡಿಸ್ಕೊಂಡು ಹೋಗಲ್ಲ. ಈಗ ಶುಕಾಚಾರ್ಯರ ತರ ಅವಧೂತರು, ಆ ರೀತಿ ಶುಕಾಚಾರ್ಯರೇ ವರ್ಣನೆ ಮಾಡ್ತಾ ಇದ್ದಾರೆ. ಅವರೇ ಸ್ವಯಂ ಅವಧೂತರು, ಅವ್ರು ವಿದುರರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ವಿದುರರು ದೊಡ್ಡ ಅವಧೂತ ವೇಷ, ಅವಧೂತ ವೇಷ ತೊಟ್ಟುಕೊಂಡು ಇವರು ಹೊರಟಿದ್ದಾರೆ ಅಂತ. ಕೆಲವ್ರು ಏನಂದ್ರೆ ಅವಧೂತ ಕೇಶ ಅಂತ ಶಬ್ದ ತಗೊಂತಾರೆ. ವೇಷ ಅಲ್ಲ, ಕೇಶ ಅಂತ ಶಬ್ದ. ಅದಕ್ಕೇನ್ ಅರ್ಥ? ಅವರ ಕೂದ್ಲೆಲ್ಲ ಜಟೆ ಬಿಟ್ಟಿದ್ರು ಅವರು, ಆ ಜಟೆ ಬಿಟ್ಟಿದೆಲ್ಲ ಹಾರ್ತಾ ಇತ್ತಂತ ಅಲ್ಲಲ್ಲಿ. ಅಂದ್ರೆ ಅಭ್ಯಂಜನ ಮಾಡ್ಕೊಂಡೆಲ್ಲ ಸಣ್ಣಾಗಿ ಜಟೆ ಇರ್ಲಿಲ್ಲ. ಅಂದ್ರೆ ಇವ್ರು ಜಟೆ ಬಿಟ್ಟಿದ್ರು ಅನ್ನೋದಂತೂ ಸತ್ಯ ಆಯ್ತು. ಆದ್ರೆ ಆ ಜಟೆ ಬಿಟ್ಟಿದ್ದು, ಆ ಕೂದಲು ಪಾಶ ಆಚೆ ಈಚೆ ಎಲ್ಲ ಹರಡ್ತಾ ಇತ್ತಂತೆ. ಹಾಗಿದ್ದಾರೆ ಅಂತೂ ಈ ರೀತಿ ಭೂಮಿ ಮೇಲೆ ಮಲ್ಕೊಂಡು ಏಕಾಂತ ಸ್ಥಳದಲ್ಲಿದ್ದು ಬಿತ್ತಿರೋ ಹಣ್ಣು ಎಲೆ ತಿದ್ಕೊಂಡು ಅಲ್ಲಿ ಸ್ನಾನ ಮಾಡ್ಕೊಂಡು
ಮತ್ತೆ ಧೂಳ್ ಹತ್ತಿದ್ರು ಕೂಡ ಹಾಗೆ ಹೊರಡ್ತಾ ತಮ್ಮ ಜನರಿಗೆ ಗೊತ್ತಾಗದೇ ಇರೋ ತರ ಇತ್ತು. ಅವಧೂತ ಕೇಶ, ಕೂದ್ಲು ಬೇರೆ ಆ ಕಡೆ ಈ ಕಡೆ ಹರಡ್ತಾ ಇದೆ. ಮತ್ತೆ ಅವಧೂತ ವೇಷ ಅಂದ್ರೆ ಆ ವಸ್ತ್ರನೂ ಕೂಡ ಈಗ ಏನೋ ಚಳಿ ಆಗಿದೆ ಅಂತ ತುಂಬಾ ಬೆಚ್ಚಗ್ ಹೊದ್ಕೊಡೋ ತರ ಏನ್ ವಸ್ತ್ರ ತಗೊಂಡೋಗಿಲ್ಲ, ಏನ್ ಕೈನಲ್ಲಿ ಇಲ್ಲ, ಹೊರಟಿದ್ದು ಅಂದ್ರೆ ಧನುಸ್ಸನ್ನಿಟ್ರು ವಾಪಸ್ ಹೊರಟ್ರು ಅಷ್ಟೇ. ಈ ತರ ಹೋಗ್ತಾ ಹರಿತೋಷಣಾನಿ ವ್ರತಾನಿ ಚೇರೆ, ದೇವರಿಗೆ ಸಂತೋಷ ಆಗೋ ತರ ಏನೇನ್ ವ್ರತ ಇದೆಯೋ ಎಲ್ಲಾ ವ್ರತ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಾ ವ್ರತವನ್ನ ಅಲ್ಲಿ ತೀರ್ಥಯಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ. ಹೀಗೆ ತೀರ್ಥಯಾತ್ರೆಯನ್ನ ಯಾವ ಉದ್ದೇಶದಿಂದ ಮಾಡ್ಬೇಕು? ಪುಣ್ಯ ಸಂಪಾದನೆ ಮಾಡ್ಬೇಕು. ಪುಣ್ಯ ಸಂಪಾದನೆ ಹೇಗೆ ಮಾಡ್ಬೋದು ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಕೊನೆಗಿಲ್ಲಿ ಒಂದು ವ್ರತ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಹೇಳ್ತಾರೆ. ನಾವೀಗ ಚಾತುರ್ಮಾಸ್ಯ ವ್ರತದಲ್ಲಿ ಇದೀವಿ, ಆಚರಣೆ ಮಾಡ್ತಾ ಇದೀವಿ. ವ್ರತ ಅಂದ್ರೆ ಏನು ಅಂತ ಒಂದು ಅಪೂರ್ವವಾದ ಅರ್ಥ ಹೇಳಿದ್ದಾರೆ. ವ್ರತ ಅಂದ್ರೆ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಏನಿರುತ್ತೆ, ಯಾವುದನ್ನ ಬಿಡ್ತೀವೋ ಅದು ವ್ರತ. ಒಂದು ಹಾಲನ್ನ ಬಿಟ್ರೆ ಅದೊಂದ್ ವ್ರತ, ಮೊಸರನ್ನ ಬಿಟ್ರೆ ಅದಕ್ಕೊಂದ್ ವ್ರತ. ಯಾವ್ದಾವ್ದು ಬಿಡ್ತೀವೋ ಅದು ವ್ರತಿ ತ್ಯಾಗೆ ಅಂತ. ತ್ಯಾಗ ಅನ್ನೋ ಅರ್ಥದಲ್ಲಿ ಪ್ರಸಿದ್ಧ ವ್ರತ ಅಂದ್ರೆ. ಏಕಾದಶಿ ವ್ರತ ಅಂದ್ರೇನು? ಆಹಾರನೆಲ್ಲ ವ್ರತ ತ್ಯಾಗ ಮಾಡಿರ್ತೀವಿ ಅಂತ. ಈ ವ್ರತ ಶಬ್ದ ಈ ಅರ್ಥದಲ್ಲಿ ಪ್ರಸಿದ್ಧ ವಸ್ತುತಃ. ಆದ್ರೆ ಈ ಭಾಗವತದ ಪದ್ಯದಲ್ಲಿ ವ್ರತ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಹೇಳ್ತಾರೆ ವ್ಯಾಖ್ಯಾನಗಳಲ್ಲಿ. ಅದೇನು ಅಂತ ನಾಳೆ ನಾಡಿದ್ದು ಪಾಠ ಇರೋಲ್ಲ, ಅನಧ್ಯಯನ ಪ್ರಯುಕ್ತ. ಅದರಿಂದ ಮತ್ತೆ ಬಿದಿಗೆ ದ್ವಿತೀಯ ತಿಥಿ ಎಂದು ಪುನಃ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಧನ್ಯವಾದ ಗುರುಗಳೇ. ನಮಸ್ಕಾರ ಗುರುಗಳೇ.